ಜಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಸ್ವಾಮಿ ನಮಸ್ಕಾರ. ನಮಸ್ತೆ ಅಪ್ಪಾಜಿ. ನಮಸ್ಕಾರ. ಎಲ್ಲಿಂದ ಸ್ವಾಮಿ ಬಂದಿರೋದು? ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕು ಅಪ್ಪಾಜಿ, ಸೂರ್ಯಬಾನ ಅಂತ. ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕು ಸೂರ್ಯಬಾನ ಗ್ರಾಮ. ಅಲ್ಲ, ಸೂರ್ಯ ಗ್ರಾಮದಿಂದ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಲ್ಲ, ಯಾಕೆ ಇಷ್ಟು ದೂರದಿಂದ? ಅಪ್ಪಾಜಿ ಅಲ್ಲ ಸ್ವಾಮಿ, ಎಷ್ಟು ಕಿಲೋಮೀಟರ್ ಆಗ್ಬೋದು ಅಂದಾಜು? ಇಲ್ಲಿಂದ 420 ಕಿಲೋಮೀಟರ್ ಆಗ್ತದೆ. ಅಲ್ಲ, ಯಾಕೆ ಇಷ್ಟೊಂದು ನಿಮಗೆ ಭಕ್ತಿ ರಾಯರ ಮೇಲೆ? ಏನು ಅನುಗ್ರಹ ಮಾಡಿದ್ದಾರೆ ನಿಮಗೆ? ಅಪ್ಪಾಜಿ, ನಾವು ಇನ್ಸ್ಟಾಗ್ರಾಮದಲ್ಲಿ ಪರಿಮಳ ಗ್ರಂಥ ಅನ್ನುವಂತ ಒಂದು ಇದು ನೋಡಿದೆ. ಮೊದ್ಲೇಕ್ ರಾಯರ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ಅದನ್ನ ಆನ್ಲೈನ್ ತರಿಸ್ಕೊಂಡೆ ಅಪ್ಪಾಜಿ. ಇವಾಗ 2 ವಾರ ಆಯ್ತು. ಇವತ್ತು 3ನೇ ವಾರ ನಿಮ್ದು ಯೂಟ್ಯೂಬ್ ಇದನ್ನ ನೋಡ್ತಾ ಇದ್ದೆ. ನೋಡ್ಬೇಕಾಯ್ತು, ಅದಕ್ಕೆ ಬಂದೆ ಅಪ್ಪಾಜಿ. ಅಲ್ಲ, ಇಂಥ ಎಲ್ಲ ಸನ್ಮಾನ ಯಾಕೆ ಸ್ವಾಮಿ ನಮಗೆ ತಗೊಂಡ್ ಬಂದಿದ್ದೀರಾ? ನಿಮ್ಮ ಅಲ್ಲ, ನಿಮಗೆ ರಾಯರಿಗೆ ಮಾಡಿದ್ದೀರಾ, ಓಕೆ. ಇದನ್ನ ತಗೊಂಡ್ ಬಂದಿದ್ದೀರಾ ನೀವು? ಕಾಣಿಕೆ ನಮ್ಮ ಕಡೆಯಿಂದ ಇರ್ಲಿ. ಇವತ್ತು ನೀವೇನು ಗುರುವಾರ ದಿವಸ ಬಂದಿದ್ದೀರಾ, ಗುರು ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ. ಅಲ್ಲ, ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ನೋಡಿಕೊಂಡು ನೀವು ಬಂದಿದ್ದೀರಾ. ಖಂಡಿತ ನಿಮಗೆ ಇವತ್ತು ರಾಯರ ನಂಬರ್ ಕೇಳ್ಕೊಂಡೆ ಅಪ್ಪಾಜಿ, ಎಲ್ಲಿ ಸಿಗ್ಲಿಲ್ಲ. ಇವತ್ತೇನೋ ಸಿಕ್ತು, ಪುಣ್ಯ. ಒಳ್ಳೇದಾಗಲಿ. ನೀವೇನು ಅಂದುಕೊಂಡು ಇಲ್ಲಿವರೆಗೂ ಬಂದಿದ್ದೀರಲ್ಲ, ಅದು ಯಶಸ್ವಿ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ನೀವು ಹಾರವನ್ನು ತೊಗೊಂಡು ಬಂದಿದ್ದೀರಾ. ಆ ಹಾರವನ್ನು ಯಾರಿಗೆ ಹಾಕ್ಬೇಕಂದ್ರೆ ಇವಾಗ ಗುರು ರಾಘವೇಂದ್ರ ಸ್ವಾಮಿಯವರಿಗೆ ಹಾಕಬೇಕು. ಹಾಕಿಸ್ಕೊಡ್ತೀನಿ ಇವಾಗ. ಅದನ್ನು ಒಂದು ನಿಮಿಷ. ಸ್ವಲ್ಪ ನೀರು ಇದೆನಾ? ನೀರು ತೊಗೊಳ್ಳಿ ಸ್ವಲ್ಪ. ಅಲ್ಲ, ಅದು ಕುಡಿದಿರೋದು ಬೇಡ, ಬೇರೆ ಇದೆನಾ? ತಂದಿಲ್ವೇನು? ಸರಿ, ಇರಲಿ. ಒಂದು ಸ್ವಲ್ಪ ಕೈಯಲ್ಲಿ ಹಾಕಿಲ್ಲ, ಹೇಳ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮ. ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀ ಹರಿ 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 ಶ್ರೀ. ಬನ್ನಿ, ನಿಮ್ಮ ಕಡೆಯಿಂದನೇ ರಾಯರಿಗೆ ಒಂದು ಹಾಕಿ. ಜಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮ. ರಾಯರಿದ್ದಾರೆ 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 ರಾಯರಿದ್ದಾರೆ. ರಾಯರು ತಗೊಳ್ಳಿ, ರಾಯರ ಆಶೀರ್ವಾದ ತಗೊಳ್ಳಿ. ರಾಯರ ಆಶೀರ್ವಾದ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಏನು ಇರಲಿ ಇರಲಿ ಇರಲಿ, ಇಟ್ಕೊಳ್ಳಿ. ಅದು ನಿಮಗೆ ಬಂದಿದೆ, ಸಿಕ್ಕಿದೆ, ನಿಮ್ಮ ಪುಣ್ಯವಂತಿರೋದು. ರಾಯರೇ ಕೊಟ್ಟಿರೋದು ನಿಮಗೆ ಅದು ಇವಾಗ. ಅದು ನೀವು ಅದನ್ನ ಖರ್ಚು ಮಾಡ್ಕೋಬೇಡಿ, ಅದನ್ನ ಹಾಗೆ ಇಟ್ಕೊಳ್ಳಿ. ಅದು ನಿಮ್ಗೆ ಇಲ್ಲಿ ಭೂಮಿ ತಾಯಿ ಮುಖಾಂತರ ನೀನು ಎಲ್ಲಿಂದ ಬಂದಿದೆ ಮಗನೇ, ಚಿಂತಿಸಬೇಡ. ಇನ್ನು ನೀನು ಏನು ಅಂದ್ಕೊಂಡಿದ್ದೆ ಅದೆಲ್ಲ ಯಶಸ್ವಿ ಆಗಲಿ ಅಂತೇಳಿ ಇವತ್ತು ನಿಮ್ಗೆ ಆ ಸೂಚನೆ ಮುಖಾಂತರ ಕೊಟ್ಟಿದ್ದಾರೆ. ಅದು ಒಳ್ಳೇದಾಗಲಿ. ಆಯ್ತು, ಮತ್ತೆ ಏನು ಸಮಾಚಾರ? ಇಲ್ಲ ಅಪ್ಪಾಜಿ, ಮಗಳು ಇದ್ದಾಳೆ 4 ವರ್ಷದಕ್ಕೆ. ಪದೇ ಪದೇ ಹೆಲ್ತ್ ಅಪ್ಸೆಟ್ ಆಗ್ತದೆ. ವರ್ಷಕ್ಕೊಮ್ಮೆ ಅಡ್ಮಿಟ್ ಮಾಡೋದೇ ಆಗುತ್ತೆ. ಈ ಥರ ಒಬ್ಬ ಮಗಳು ಇದ್ದಾಳೆ. ಈ 2ನೇ ರಾಯರ ಸಲುವಾಗಿ ವೇಟ್ ಮಾಡ್ತಾ ಇದ್ದೀನಿ. ಸಂತಾನ ಸಲುವಾಗಿ. ಓಹೋ, ಸಂತಾನ ಭಾಗ್ಯಕ್ಕೋಸ್ಕರ ಇವಾಗ ಒಂದು ವಿಚಾರ. ರಾಘವೇಂದ್ರ ಬೇಕು ಅಂತ ಹುಟ್ಟಿದ್ರೆ ರಾಘವೇಂದ್ರ. ಆಯ್ತು. ಇವಾಗ ನೋಡಿ, ಒಂದು ವಿಚಾರದಲ್ಲಿ ಬನ್ನಿ, ಇಲ್ಲಿ ಬನ್ನಿ. ನಿಮಗೆ ಸಂತಾನ ಭಾಗ್ಯ ಆಗಲಿ, ನೀವೇನು ಅಂದುಕೊಂಡಿದ್ದೀರಾ ಆ ಸಂತಾನ ಭಾಗ್ಯ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಇವತ್ತು ರಾಯರ ಕತ್ತಲೆ ಹಾಕಿರೋ ಒಂದು ಮಾಲೆಯನ್ನು ನಿಮ್ಮ ಕತ್ತಲೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನನಗೆ ನೀವು ಸಂತಾನ ಭಾಗ್ಯ ಆಯ್ತು ಅಂತ ನನಗೆ ಕರೆ ಮುಖಾಂತರ ತಿಳಿಸ್ತೀರಾ? ನಾನು ನಿಮ್ಮ ಕರೆಗೋಸ್ಕರ ಕಾಯ್ತಾ ಇರ್ತೀನಿ. ಖಂಡಿತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮ. ನೀವೇನು ಅಂದುಕೊಂಡಿದ್ದೀರಾ ಒಂದು ಸಂತಾನ ಭಾಗ್ಯಕ್ಕೋಸ್ಕರ ಗುರು ರಾಘವೇಂದ್ರ ಸ್ವಾಮಿಯವರು ನಿಮ್ಗೆ ಅನುಗ್ರಹ ಮಾಡಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ನೆಕ್ಸ್ಟು ಇಯರ್ ಒಳಗಡೆ 1 ವರ್ಷ ಕಾಲಾವಕಾಶ ಕೊಡಿ. ಯಾಕಂದರೆ ಸಮಯ ಬೇಕಾಗುತ್ತೆ. ಅದ್ರ ಒಳಗಡೆ ನೀವು ನನಗೆ ಏನೋ ಒಂದು ಮಕ್ಕಳ ವಿಚಾರದಲ್ಲಿ ಕೇಳಿಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ. ಅನುಗ್ರಹ ಆಯಿತು. ಇನ್ನು ಮುಂದೆ ಚಿಂತೆ ಮಾಡಬೇಡಿ. ರಾಯರು ಎಷ್ಟೋ ಜನಗಳಿಗೆ ಇವತ್ತು ದಾರಿದೀಪವಾಗಿ ನಿಂತ್ಕೊಂಡಿದ್ದಾರೆ. ಏನು ಒಂದು ಅನಾರೋಗ್ಯದಿಂದ ಬಳಗದವ್ರಿಗೆ, ಮಕ್ಕಳು ಇಲ್ಲಾರ್ದವ್ರಿಗೆ, ಎಲ್ಲರಿಗೂ ದುಡ್ಡು ಕಳ್ಕೊಂಡವ್ರಿಗೆ, ಮನಃಶಾಂತಿ ನೆಮ್ಮದಿ ಇರಲಾರ್ದವ್ರಿಗೆ ಎಲ್ಲರಿಗೂ ಇವತ್ತು ಅನುಗ್ರಹ ಮಾಡ್ತಾ ಇದ್ದಾರೆ. ಅಂದರೆ ಈ 21ನೇ ಶತಮಾನದಲ್ಲೂ ನಾವು ಪುಣ್ಯವಂತರು. ಯಾಕೆಂದರೆ ಇಂಥ ರಾಯರನ್ನು ರಾಯರಿದ್ದಾರೆ. ಖಂಡಿತ ಒಳ್ಳೆಯದಾಗಲಿ. ಗಂಧ ಹಚ್ತೀನಿ, ಇಟ್ಕೊಳ್ಳಿ. ಅಲ್ಲ,
ಅಲ್ಲ ಇನ್ನೊಂದು ವಿಚಾರ, ನಾನು ಇಲ್ಲೇ ಹೊಲದಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ ಇವಾಗ? ಏನು ಗೊತ್ತಾಗಿಲ್ಲಪ್ಪ, ಅದು ನೋಡಿದೆ ಬಂದೆ ನಾನು. ನಂಗೆ ರಾಯರ ಹೇಳಿ ಕಳಿಸಿದ್ರು. ಅಲ್ಲ ರಾಯರು ನಿಮ್ಮ ಜಾಗದಲ್ಲಿ ನೋಡಿ ಅಲ್ಲಿ ಹೋಗ್ತಾ ಇದ್ದೀರಾ? ಮುಂದೆ ಹೋಗಿದ್ದೇನಪ್ಪಾಜಿ ನಾನು. ಮುಂದೆ ಹೋದಂಥವನ್ನೇ ಟರ್ನ್ ಮಾಡಿದೆ. ಅಲ್ಲಿ ಹೋಗಿ ಇಲ್ಲಿ ಬಂದಿದ್ದೀರಾ? ಹಾಂ. ನೋಡಿ ನೀವು ಬರುವಂತ ಸಂದರ್ಭದಲ್ಲಿ ಮಳೆ ಗಾಳಿ ಮಳೆ ಆಯ್ತು, ಮಳೆ ತೋರ್ಸ್ಕೊಂಡು ಬಂದಿದ್ದೆ ನಾನು. ಹೌದಾ? ಮಳೆ ಆಯ್ತು, ಮತ್ತೆ ಆರಿತು ಅದು. ಅದೇನದು? ಅದು ಹಣ್ಣು ಹಂಪಲು ಇದೆ, ತಮಗೆ ತಗೊಂಡ್ಬಂದು. ಅಲ್ಲ ಗುರುವಾರ ದಿವಸನೇ ನಿಮಗೂ ಸಿಕ್ಕಿದ್ದಾರೆ ಪಾಪ, ಈ ನನ್ನ ತಾಯಿಂದರು ಬಂದಿದ್ದಾರೆ, ಅವ್ರಿಗೂ ಸಿಕ್ಕಿದೆ. ಅಲ್ಲ ನಿಮ್ಮ ಕರ್ಮ ಕಳ್ಕೊಂಡು ಹೋಗಕ್ಕೆ ಇವತ್ತು ತೊಗೊಂಡು ಬಂದಿದ್ದೀರಾ ಇವನ್ನೆಲ್ಲ? ಇಷ್ಟೊಂದು ಯಾಕೆ ತಮ್ಮ ತೊಗೊಂಬರಕ್ಕೆ ಹೋಗಿದ್ದೀರಾ? ನಡೆದು ಬಳದಿರ್ತೀರ. ನಾನು ಇದನ್ನ ಯಾವುದು ತೊಗೊಳಲ್ಲ ಇವಾಗ. ಹಾಕಿ ಕೊಡಿ ಕೊಡಿ. ಎಲ್ಲ ಹಾಕಿ, ಎಲ್ಲ ಕೊಡಿ, ಹೇಳ್ತೀನಿ. ಎಲ್ಲ ಕೊಡಿ, ಎಲ್ಲ ಹಾಕಿ ಹಾಕಿ, ಎಲ್ಲ ಹಾಕಿ. ಇರಲಿ ವಿಚಾರ. ಹಾಕಿ. ಅದೇನದು ತಂಬನ್ನಿ ಅದು. ಜಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಬಲಿತಾಂ ಕಲ್ಪವೃಕ್ಷಾಯ ನಮಃ ತಾಂ ಕಾಮಧೇನವೇ ಶ್ರೀ ಹರಿ ಶ್ರೀ ಶ್ರೀ ತಿಳ್ಕೊಳ್ಳಿ. ನಿಂತ್ಕೊಳ್ಳಿ. ನಿಂತ್ಕೊಳ್ಳಿ. ಅದನ್ನು ಸೈಡ್ ಇಟ್ಬಿಡಿ. ಇರಿ ಇರಿ, ಇಟ್ಕೊಳ್ಳಿ. ಅದು ಸೈಡ್ ಇಟ್ಬಿಡಿ. ಅದು ಒಂದು ಕವರನ್ನು ತೊಗೊಳ್ಳಿ ನೀವು. ಇದನ್ನ ಇಟ್ಕೊಳ್ಳಿ. ಇಲ್ಲ ಬಿಟ್ಟು ಆರೆಂಜ್ ತೊಗೊಂಡಿದ್ದೆಲ್ಲ ಒಂದು. ಕೊಟ್ಟಿದ್ದೆ. ಇದನ್ನು ನನಗಿಡಿ. ಅಲ್ಲಿಡಬೇಕು ನನಗೆ. ಹೂವಿನ ಇಲ್ಲ, ಈ ಕವರ್ಲಿ ಇಡಿ. ಇದೆ ಅಲ್ಲಿಡಿ. ಇದರಲ್ಲಿ ಇಡಿ. ಸಾಕು ಸಾಕು, ಬನ್ನಿ ಇಲ್ಲಿ ಹೇಳ್ತೀನಿ. ಸಾಕು ಬನ್ನಿ, ಅಲ್ಲೇ ಇಟ್ಟು ಬನ್ನಿ. ಇದು ನೀವು ತೊಗೋಬೇಕು, ಒಳ್ಳೇದಿದು. ನಂಗೆ ಸಾಕು, ಅಷ್ಟೇ ಸಾಕು. ನಂಗೆ ಸಾಕು, ನಾನು ಜಾಸ್ತಿ ಬಿಡ. ಅದು ಇದೊಂದು ದ್ರಾಕ್ಷಿನ ಅದು. ಕೊಡಿ, ಅದು ಕೊಡಿ. ಆ ಬಾಳೆಹಣ್ಣು ತೊಗೊಂಬನ್ನಿ. ಇನ್ನೊಂದು ಕವರ್ ಇದು ತೊಗೊಂಬನ್ನಿ. ಸಾಕು ನನಗೆ. ಒಳ್ಳೇದಾಗಲಿ. ಅದಕ್ಕೆ ನಾನು ಯಾಕೆ ವಿಡಿಯೋ ಮಾಡಿ ಆಗ್ತಾ ಇಲ್ಲ ಅಂದರೆ, ವಿಡಿಯೋ ನೋಡ್ಕೊಂಡು ಹುಡುಕೊಂಡು ಬರೋರು ಜಾಸ್ತಿ ಜನ ಇದ್ದಾರೆ. ಅದಕ್ಕೋಸ್ಕರ ನಿಮ್ಮದು ನಾವು ಒಂದು ಯಾವುದೋ ಕೊಡ್ಲಿಯಾದಲ್ಲಿ ಅದು ಶಿವನ ಅವ್ರ ಅಜ್ಜರದ ಅದು ವಿಡಿಯೋ ನೋಡಿದೆ. ಇನ್ನೊಬ್ರು ಯಾರೋ ಒಬ್ರು ವಕೀಲರು ನಿನ್ನೆ ರತ್ನಾಕರ ಕುಪೇಂದ್ರ ಅಂತ ಅವ್ರದ್ದು ನೋಡಿದೆ. ಅವ್ರಿಗೆಲ್ಲ ಮೆಸೇಜ್ ಕಳಿಸಿದ, ಅವ್ರು ಏನು ರಿಪ್ಲೈ ಮಾಡಲಿಲ್ಲ, ಏನು ಮಾಡಲಿಲ್ಲ, ಫ್ರೆಂಡ್ಸ್ ರಿಕ್ವೆಸ್ಟ್ ತಗೊಳ್ಳಿಲ್ಲ. ನಾನು ಹೆಂಗೋ ಒಟ್ಟು ನಿಮ್ಮ ನಂಬರ್ ಸಿಕ್ತು, ಬಂದ್ಬಿಟ್ಟು. ಒಳ್ಳೇದಾಗಲಿ. ನೋಡಿ ಮಳೆ ಹೆಂಗೆ ಬರ್ತಾ ಇದೆ. ಇನ್ನು ನಾವೆಲ್ಲಾದರೂ ಒಂದು ವಿಶ್ರಾಂತಿ ತೊಗೊತೀವಿ, ಟೈಮ್ ಆಯಿತು ನಮಗೆ. ಹಾಕಿ, ನನಗಿದ್ರೆ ಹಾಕಿ, ಒಂದು ಬಾಳೆಹಣ್ಣು ಹಾಕಿ, ಆರೆಂಜ್ ಹಾಕಿ. ಹಾಕಿ 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 ಸಾಕು. ಅದು ನಿಮ್ದು. ಆಯ್ತು. ಇಲ್ಲ ಸಾಕು ಸ್ವಾಮಿ. ತೊಗೊಂತೀರಾ? ತೊಗೊಳಲ್ಲ, ಅವ್ರು ಕೊಡ್ತೀನಿ. ಇಲ್ಲ, ಹೊಲ ನಿಮ್ದೇನಾ? ನಾವು ಏನಿಲ್ಲ, ಇಲ್ಲಿಂದ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ನಾವು ಮಂತ್ರಾಲಯದಿಂದ ಬಂದಿದ್ದೀವಿ. ಇವರು ವಿಡಿಯೋ ನೋಡ್ಕೊಂಡು ಬಂದಿದ್ದಾರೆ. ಹಂಗಾಗಿ ಇಲ್ಲಿ ಏನಿಲ್ಲ, ಊಟ ಮಾಡಿದ್ವಿ. ಪಾಪ ಊಟ ತಗೊಂಬಂದ್ರು, ಊಟ ಮಾಡ್ಕೊಂಡು ಹೋಗ್ತಾ ಇದೀವಿ. ಅವರು ಕೇದಾರನಾಥಕ್ಕೆ ಹೋಗ್ತಾ ಇದ್ದಾರೆ. ನಾವು ಫೇಸ್ಬುಕ್ ಅದು ವಿಡಿಯೋದಾಗ ನೋಡ್ಕೊಂಡು ಆಶೀರ್ವಾದ ತಗೋಬೇಕಂತ ಬಂದಿವ್ರಿ ಎಲ್ಲ. ನಿಮ್ದು ಈ ಸಲ ಜಮೀನು ತುಂಬಾ ಚೆನ್ನಾಗಿ ಬರುತ್ತೆ. ಈ ಜಾಗದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಅವರು ಬಂದಿದ್ದಾರೆ. ಈ ಸಲ ನಿಮಗೆ ಅದ್ಭುತವಾಗಿ ಬರುತ್ತೆ. ತಿಂತೀರಾ ಇಲ್ಲ ಪ್ರಸಾದ? ತಿಂತೀವ್ರಿ, ಹಂಗೇನಿಲ್ಲ. ಮತ್ತೆ ಯಾಕೆ ತಗೊಂತ ಇಲ್ಲಲ್ಲ? ತಗೊಳ್ಳಿ, ಒಳ್ಳೇದಿದು.
ಬೇಡ ಅನ್ಬಾರ್ದು. ಎಲ್ಲಿಂದ ಇಲ್ಲಿ ಬಂದಿರ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಿಮ್ದೇನ ಈ ಜಮೀನು ಇದು? ಇದು ನಮ್ದು ರೀ. ಯಾವುದು ಇದು ನಿಮ್ಮದು? ಇದು ನಮ್ದು, ಇದು ನಮ್ದು ರೀ. ಇದು ನಿಮ್ದಾ? ಆಚೆಕಿಂದು ದಾಮೋದರ್ ಬಚ್ಚಿ ಅಂತಾರ ರೀ. ಅವ್ರದ್ದು ಅದ ರೀ 16 ಎಕರೆ, ಒಬ್ರದ್ದು ಅವ್ರದ್ದು 16 ಎಕರೆ ಅದ ರೀ. ಅವ್ರ ಜಮೀನು ಭಾಳ. ಇಲ್ಲಿ ಕುಳಿತುಕೊಂಡಿದ್ದಕ್ಕೆ ಏನು ತೊಂದರೆ ಇಲ್ಲಲ್ಲ? ಇಲ್ಲ ಒಳ್ಳೇದಾಗಲಿ. ಆಯ್ತು. ಅಷ್ಟು ಪ್ರೀತಿಯಿಂದ ನಿಮ್ಮ ಜಾಗ ಕೊಟ್ಟಿದ್ದಲ್ಲಿ ಇವತ್ತು ಕುಳಿತುಕೊಳ್ಳೋಕ್ಕೆ. ಎಲ್ಲ ಜಾಗ ನೋಡ್ಕೊಂಬಂದ್ವಿ, ಮರ ಎಲ್ಲಿ ಕರ್ಲಿಲ್ಲ ನಮಗೆ. ಅದಕ್ಕೆ ಸ್ವಲ್ಪ ದೂರ ಆದ್ರೂ ಪರವಾಗಿಲ್ಲ, ಇಲ್ಲಿ ಕುತ್ಕೊಂಡು ಈ ತಾಯಿಂದ್ರು ಊಟ ತೊಗೊಂಬಂದಿದ್ದಾರೆ. ಹಂಗಾಗಿ ಊಟ ಮಾಡ್ಕೊಂಡು ಮತ್ತೆ ಇವಾಗ ನಾವು ಹೋಗ್ತೀವಿ.